ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಡಿಪ್ಲೊಮಾ ಎಕ್ಸಾಮ್ ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಬಗ್ಗೆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಕೊಡ್ತಾರೆ ಮತ್ತು ಡಿಪ್ಲೊಮಾ ಎಕ್ಸಾಮ್ ರೀವ್ಯಾಲ್ಯೂಯೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡಿರಿ ಅವರದ್ದು ಪೇಪರ್ ರೀಚೆಕ್ಕಿಂಗ್ ಯಾವಾಗ ಮಾಡ್ತಾರೆ ಅಂಥೇಳಿ ಎಲ್ಲನೂ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಏನೇ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಸರ್ಕ್ಯುಲರ್ ಡೇಟೆಡ್ 22/7/2026 ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ C15 ಮತ್ತು C20 ಮತ್ತು C25 ಸಿಲೆಬಸ್ದು ರಿಸಲ್ಟ್ ಬಂದಾದಮೇಲೆ ಯಾರೆಲ್ಲ ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿರಲ್ಲ ರೀವ್ಯಾಲ್ಯೂಯೇಷನ್ ರೀಚೆಕ್ಕಿಂಗ್ದು ಯಾವಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ರೀಚೆಕ್ಕಿಂಗ್ ಅಂಥೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ ರೀವ್ಯಾಲ್ಯೂಯೇಷನ್ ವರ್ಕ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 27th ಜುಲೈಲಿಂದ ಸ್ಟಾರ್ಟ್ ಆಗಿ ಎಂಡ್ ಆಗೋದು 28th ಜುಲೈ ಎಂಡ್ ಆಗ್ತೈತಿ. ಸೊ 2 days ರೀಚೆಕ್ಕಿಂಗ್ ಪ್ರೊಸೆಸ್ ಇರ್ತೈತಿ. ರೀಚೆಕ್ಕಿಂಗ್ ಆದಮೇಲೆ ರಿಸಲ್ಟ್ ಯಾವಾಗ ಅಂಥೇಳಿ ನೀವು ಕ್ವಶನ್ ಮಾಡ್ತಿದ್ದೀರಿ. ಸೊ ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಅಂಥೇಳಿ ನಾನು ಜಸ್ಟ್ ಅಂದಾಜು ಗೆಸ್ ಮಾಡಿದ ಪ್ರಕಾರ ಮೋಸ್ಟ್ ಪ್ರೊಬೆಬಲಿ ನೀವೆಲ್ಲ ಕೇಳ್ತಾ ಇದ್ದೀರ ಅಂತ ನಾನು ಹೇಳ್ತಾ ಇದ್ದೀನಿ. ಮೋಸ್ಟ್ ಪ್ರೊಬೆಬಲಿ ಫಸ್ಟ್ ವೀಕ್ ಆಫ್ ಆಗಸ್ಟ್ ಅಂತಂತ ಹೇಳಿ ನಾನು ನಿಮ್ಗೆ ಹೇಳ್ಬೋದು. ಯಾಕಂದರೆ ರೀವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡಲಿಕ್ಕೆ 28th ಜುಲೈ ತನಕ ಕಂಪ್ಲೀಟ್ ಆಗ್ತೈತೆ ಅಂತ ಕೊಡ್ತಾರೆ. ಸೊ 28th ಜುಲೈ ನಂತರ ಮಿನಿಮಮ್ 1 ವೀಕ್ ಆದರೂ ರಿಸಲ್ಟ್ ಕೊಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತಾರೆ. ಫಸ್ಟ್ ಮತ್ತು ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಆದಮೇಲೆ ರಿಸಲ್ಟ್ ಕೊಡ್ತಾರೆ. ಮಿನಿಮಮ್ 1 ವೀಕ್ ಆದರೂ ಟೈಮ್ ಬೇಕು. ಸೊ ಅದಕ್ಕೆ ಹೇಳೋದು ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಬರುವಂತಹ ಸಾಧ್ಯತೆ ಇದಾವೆ. ರಿಸಲ್ಟ್ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಬರಬಹುದು ಅಂತ ನಾನು ಹೇಳ್ತೀನಿ. ಮೋಸ್ಟ್ ಪ್ರಾಬಬಲಿ 99% ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಿಮಗೆ ರಿಸಲ್ಟ್ ಕೊಟ್ಟರೆ ನಾನು ಇಮಿಡಿಯೇಟ್ಲಿ ಅಂದರೆ ಏನಾದರೂ ಡೇಟ್ ಕೊಟ್ಟರೆ ಎಕ್ಸಾಕ್ಟ್ ಡೇಟ್ ಕೊಟ್ಟರೆ ನಾನು ನಿಮಗೆ ಇಮಿಡಿಯೇಟ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ತನಕ ಪ್ಲೀಸ್ ವೇಟ್ ಫಾರ್ ದ ರಿಸಲ್ಟ್. ಇನ್ನು ಎಕ್ಸಾಕ್ಟ್ ಡೇಟ್ ಕೊಟ್ಟಾದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮೇಲಿನ ಮೇಲೆ ಕಮೆಂಟ್ಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.